ಹೇಗಿದೆ ಮ್ಯಾಮ್ ಮೂವಿ? ಪೂರ್ತಿ ಮೂವಿ ಮ್ಯಾಮ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಅಷ್ಟು ವರ್ತ್ ಇದೆ ಎಲ್ಲದಕ್ಕೂ. ಎಲ್ಲ ಪಾತ್ರಗಳು ಕೂಡ ಅವರವರ ಆ ಪಾತ್ರಕ್ಕೆ ಅವ್ರವ್ರ ಜೀವ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ನಮ್ಮ ಕನ್ನಡ ಸಿನಿಮಾ, ಅದರಲ್ಲೂ ವಿಜಯ ರಾಘವೇಂದ್ರ ಸರ್ ಅವ್ರದ್ದು. ದೆನ್ ಕ್ಲೈಮ್ಯಾಕ್ಸಲ್ಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫೈಟಿಂಗ್ ಆಗಿರ್ಬೋದು, ಭಾವನಾ ಮೇಡಮ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಇನ್ಸ್ಪೈರ್ಡ್ ಆಗುತ್ತೆ ಸರ್. ಅದರಲ್ಲೂ ಲೇಡಿಯಾಗಿ ಪೊಲೀಸ್ ಆಗಿ ಅದರಲ್ಲಿ ACP ಕ್ಯಾರೆಕ್ಟರ್ ಇನ್ನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಒಂದು ಮೆಚ್ಚುಗೆ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ ಆಕ್ಟಿಂಗ್ ಇಷ್ಟ ಆಯ್ತು? ಭಾವನಾ ಮೇಡಮ್ದು ತುಂಬ ಇಷ್ಟ ಆಯಿತು. ವಿಜಯ ರಾಘವೇಂದ್ರ ಸರ್ ಫಸ್ಟ್, ಅವ್ರ ಪ್ರಿಯಾರಿಟಿ ಫಸ್ಟ್ ಇರುತ್ತೆ. ಸೊ ಸೆಕೆಂಡ್ ಬಂದರೆ ನಮಗೆ ಹೀರೋಯಿನ್ ಅಂದರೆ ಭಾವನಾ ಮೇಡಮ್ ತುಂಬ ಅಂದರೆ ತುಂಬ ಅಟ್ರಾಕ್ಟ್ ಆಗ್ತಾರೆ. ಫ್ಯಾಮಿಲಿ ಎಲ್ಲ ಬಂದು ನೋಡುವಂತ ಸಿನಿಮಾ ಅಂತ ಅನ್ಸುತ್ತಾ? ಆಬ್ವಿಯಸ್ಲಿ ಮ್ಯಾಮ್, ಖಂಡಿತವಾಗ್ಲೂ ಕೂಡ ಯಾವುದೇ ಒಂದು ರೀತಿ ಅಬ್ರಾಪ್ಟ್ ಆ ಥರ ಇಲ್ಲ. ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ಎಲ್ಲ ಬಂದು ನೋಡುವಂಥದ್ದೇ. ಬಟ್ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ನೋಡಿ ಅಂತ ಇಷ್ಟಪಡ್ತೀನಿ. 10ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಆಬ್ವಿಯಸ್ಲಿ 10 ಔಟ್ ಆಫ್ 10 ಕೊಡೋಕೆ ಇಷ್ಟಪಡ್ತೀನಿ. ಅಂದರೆ ಕೆಲವೊಂದು ಮಿಸ್ಟೇಕ್ಸ್ ಇದೆ, ಬಟ್ ಆದರೆ ಅದನ್ನೆಲ್ಲ ಎಲ್ಲ ಸಿನಿಮಾಗಳಲ್ಲೂ ಕಾಮನ್ ಇರುತ್ತೆ. ಬಟ್ ಎಲ್ಲನೂ ಹೊರತುಪಡಿಸಿ ಅದು ಕೇಸ್ ಆಫ್ ಕೊಂಡಣ ರಿಯಲಿಸ್ಟಿಕ್ ಆಗಿ ಇರೋವಂಥ ಕಾನ್ಸೆಪ್ಟ್ ಇಟ್ಕೊಂಡು ಆ ರಿಯಲ್ ಆಗಿ ನಡೆದಿರೋವಂಥ ಜೀವನ ಘಟನೆಯನ್ನು ತಗೊಂಡು ಮಾಡಿರೋವಂಥ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್.